ಹೊರಡಿದ್ದೀವಿ. ಹಾಗೆ ಹೋಗಿ ಬರುವ ಅಂತೇಳಿ. ಮಳೆ ಕೂಡ ಸ್ವಲ್ಪ ಕಡಿಮೆ ಉಂಟು, ಅಲ್ಲಿ ಗೊತ್ತಿಲ್ಲ ಈಗ ಅಂತ. ಇಲ್ಲಿಂದ ಎಷ್ಟು ಗಂಟೆ ಜರ್ನಿ ಆಗ್ತದೆ ನಮಗೆ? 6 ಗಂಟೆ ಜರ್ನಿ. ಹಾಗೆ ಬೆಳಿಗ್ಗೆ ಇದೊಂದು 5:30 6 o'clock ಹೊರಡ್ತೇವೆ. 5:30 ಹೊರಡ್ತೇವೆ. ಇಲ್ಲಿ 5:30 ಹೋಗುದಲ್ಲ, ಇನ್ನು ಹೊರಡುದು. ಮತ್ತೆ ನೋಡಿ ಚಿನ್ನ ಎಲ್ಲ ರೆಡಿ ಆಗಿದ್ದಾರೆ. ಬೆಳಿಗ್ಗೆಲ್ಲ ಮಾತಾಡ್ಲಿಕ್ಕೆ ಜಾಸ್ತಿ ಆಗುದಿಲ್ಲ ಬೆಳಿಗ್ಗೆ. ಹಾಗೆ ಇವಾಗ ನೀರು ಕುಡಿದು ಎಲ್ಲ ಶರ್ಟಿಗೆ ಹಾಕಿದ್ದಾರೆ. ನೀರು ಕುಡಿದು ಹಾಗೆ ಬೆಳಿಗ್ಗೆ ಎಲ್ಲ ಇನ್ನು ಹೊರಡುವಾಗ ಗೌಜಿ. ಹಾಗೆ ಅಲ್ಲಿ ಟೆಂಪಲ್ಗೆಲ್ಲ ಹೋಗಿ ಬರ್ತೇವೆ. ಮತ್ತೆ ಮಾತಾಡು. 3 ಗಂಟೆಗೆ ಇದ್ದಾರಲ್ಲ, 3 ಗಂಟೆ ಎದ್ದೆಲ್ಲ ಹೊರಡ್ಬೇಕಲ್ಲ. ಹಾಗೆ ಚಾ ತಿಂಡಿ ಎಲ್ಲ ನಮ್ದು ಬ್ರೇಕ್ಫಾಸ್ಟ್ ಆಯ್ತು. ಇದು ಬ್ರೆಡ್ ಎಲ್ಲ ಬ್ರೆಡ್ ತಿಂದದ್ದು ಇದು ಮಾಡಿ ಸ್ವಲ್ಪ ತುಪ್ಪ ಹಾಕಿ ರೋಸ್ಟ್ ಮಾಡಿ ತಿಂದಿದ್ದೇವೆ. ಟೀ ಎಲ್ಲ ಕುಡ್ದಾಯ್ತು. ಇನ್ನು ಹೊರಡ್ತೇವೆ ಫ್ರೆಂಡ್ಸ್. ನಾವು 4 ಜನ ಹೊರಡಿದ್ವಿ ಎಲ್ಲರೂ ಸಹ. ಹಾಗೆ ಹೋಗುವ ಅಂತ ಟೆಂಪಲ್ಗೆ ಎಲ್ಲ ಹೋಗಿ ಬರುವ ಅಂತೇಳಿ. 6 ಗಂಟೆ ಜರ್ನಿ ಅಂತೆ ಇಲ್ಲಿಂದ. ಇನ್ನು 6 ಗಂಟೆ ಜರ್ನಿ ತುಂಬಾ ನಮ್ಗೆ ಲಾಂಗ್ ಆಗ್ತದೆ ಇಲ್ಲಿಂದ. ನಿಮ್ಮ ಊರಿಗೆ ನಮ್ಮ ಸೈನ್ಯ ಬರ್ತುಂಟು. ಇನ್ನು ಹೊರಡ್ತೇವೆ. ಮುದ್ದು ಸಂಸಾರ ಸೈನ್ಯ, ಮುದ್ದು ಸಂಸಾರ ಸೈನ್ಯ ಬರ್ತಾ ಉಂಟು. ಹಾಗೆ ಸಿರ್ಸಿಂದ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಿ ತಪ್ಪದೆ ಕಮೆಂಟ್ ಹಾಕಿ. ನಿಮ್ಮ ಊರಿಗೆ ಬರ್ತಾ ಇದ್ದೀವಿ. ಹಾಗೆ ಹಾಗೆ ಎಲ್ಲ ಕಡೆ ಹೋಗುವಾಗ, ಎಲ್ಲ ಊರಿಗೆ ಹೋಗುವಾಗ ಎಲ್ಲ ಕಮೆಂಟ್ಸ್ ಬರ್ತದೆ ನಮ್ಗೆ. ಎಲ್ಲ ನಾವು ಪಾಸ್ ಆದ ಮೇಲೆ ಹೇಳ್ತಾರೆ, ಅಂದ್ರೆ ಗೊತ್ತಾಗುದಿಲ್ಲ ಅಲ್ಲ. ಹಾಗೆ ನಾವು ಲೈವ್ ಮಾಡುವಂತಿದ್ದು, ಮತ್ತೆ ಬೆಳಿಗ್ಗೆ ಎಲ್ಲ ಹಾಗೆ ಮಾಡ್ಲಿಲ್ಲ. ಹೌದು, ಬೆಳಿಗ್ಗೆ ಬೇಡ ಹಾಗೆ. ಯಾಕಂದ್ರೆ ನಮ್ಮ ಇನ್ಸ್ಟಾಗ್ರಾಮಿಗೆಲ್ಲ ಶಾರ್ಟ್ಸ್ಗೆಲ್ಲ ಸ್ವಲ್ಪ ಮಾಡ್ಲಿಕ್ಕೆ ಉಂಟು. ಅದು ನಿಮ್ಮ ಅದ್ರಲ್ಲಿ ಎಲ್ಲ ನೋಡಿ ನೀವು ಶಾರ್ಟ್ಸ್ ಅಲ್ಲಿ ಎಲ್ಲ ಇನ್ಸ್ಟಾಗ್ರಾಮ್ ಎಲ್ಲ ಫಾಲೋ ಮಾಡಿ. ಯಾರೆಲ್ಲ ಫಾಲೋ ಮಾಡಿಲ್ಲ ಫಾಲೋ ಮಾಡಿ. ಓಕೆ, ಇನ್ನು ನಾವು ಹೊರಡುವಲ್ಲ, ಹೊರಡ್ತೇವೆ ಫ್ರೆಂಡ್ಸ್. ಓಕೆ, ನಾನು ಬಾರಿ ಅಪರೂಪ ಈ ಟೈಮಲ್ಲಿ ಬೆಳಿಗ್ಗೆ ಹೊತ್ತಲ್ಲಿ ಎಲ್ಲ ಹೊರಡುದು. ಇಲ್ಲಾದ್ರೆ ಬೆಳಿಗ್ಗೆ ಗಟ್ಟಿ ಮಲಗುದಲ್ಲ. ಹಾಗೆ ದೂರ ಊರಿಗೆ ಹೋಗುದಲ್ಲ. ಹಾಗೆ ಬಾರಿ ಖುಷಿ. ಕತ್ತಲೆ ಫ್ರೆಂಡ್ಸ್, ಕ್ಲಾರಿಟಿ ಇಲ್ಲ. ಬೆಳಿಗ್ಗೆಲ್ಲ ಬೇಗ ಬೇಗ ಮಾಡಿದ್ರು ಮಕ್ಕಳು. ಬೇಗ ರೆಡಿ ಆಗ್ತಾರೆ ಅವರು, ಅದು ಟೆನ್ಷನ್ ಇಲ್ಲ. ಬೇಗ ಎದ್ದೇಳ್ತಾರೆ, ಬೇಗ ರೆಡಿ ಆಗ್ತಾರೆ. ಇನ್ನು ನಮ್ಮ ಪಯಣ ಎಲ್ಲಿಗೆ? ಇನ್ನು ಸ್ವಲ್ಪ ಬೆಳಕಾಗ್ಲಿ, ಆಮೇಲೆ ವಿಡಿಯೋ ಮಾಡು. ಕಾಲ ಓಡುತ್ತಿದೆ ಬೇಗ, ಸರಿಯಾಗಿ ಬಾಳುವುದೇ ಯೋಗ. ಜನಕ್ಕಾಗಿ ಬಾಳುವ ಸೇವಕ ನಾನು ಈಗ. ಶಿವನು ಮೇಲೆ ನೋಡಿರುವ ಜನರು ಮಾಡೋ ಕಾಯಕವ ನಿಜದ ಅಂಕ ನೀಡಿರುವ ತಿಳಿಯೋ. ಭುವನಂ ಗಗನಂ ಸಕಲಂ. ಬೆಳಗಿನ ವೆದರ್ ಚಿಲ್ಲಾಗಿತ್ತು. ನನಗಂತೂ ಕಾರಲ್ಲಿ ಒಳ್ಳೆ ನಿದ್ದೆ ಬಂತು. ಮಕ್ಕಳು ಆಗ ಹಸ್ಬೆಂಡ್ ಮಾತಾಡ್ತಾ ಇದ್ರು. ನನಗೆ ಬೆಳಿಗ್ಗೆ ಅಷ್ಟು ಬೇಗ ಎದ್ದು ಎಲ್ಲ ಅಭ್ಯಾಸ ಇಲ್ಲ ಅಲ್ಲ. ಸೊ ಹಸ್ಬೆಂಡ್ ಹೇಳಿದ್ರು ನಿದ್ದೆ ಮಾಡು ಅಂತ ಹೇಳಿ. ಹಾಗಾಗಿ ಕಾರಿನಲ್ಲಿ ಹೆಚ್ಚ ಮಾತಾಡ್ಲಿಕ್ಕೆ ಆಗ್ಲಿಲ್ಲ. ಕೂತು ಸಾಕಾಯ್ತು, ಲಾಂಗ್ ಜರ್ನಿ ಅಲ್ಲ. ಹಾಗೆ ಅರ್ಧ ದಾರಿಯಲ್ಲಿ 4 ಗಂಟೆ ಜರ್ನಿ ಆಯ್ತು. ಸೊ 4 ಗಂಟೆ ಜರ್ನಿಯಲ್ಲಿ ಮಿಡ್ಲಲ್ಲಿ ಬಂದು ಟೀ ಕಾಫಿ ಬಂದಿದೆ, ತಿಂದು ಹೋಗುವ ಅಂತ ಹೇಳಿ. ಆಲ್ರೆಡಿ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಆಗಿತ್ತಲ್ಲ. ಸೊ ಇನ್ನೊಮ್ಮೆ ಟೀ ಬ್ರೇಕ್ಫಾಸ್ಟಿಗೆ ಅಂತೇಳಿ ಹೋಟೆಲಲ್ಲಿ ನಿಲ್ಲಿಸಿದ್ರು. ಡ್ರೈವಿಂಗ್ ಮಾಡೋವರ ಕಷ್ಟ ಪಾಪ ಅವರಿಗೆ ಗೊತ್ತಲ್ವಾ. ಮಕ್ಕಳು ಕಾರಲ್ಲೆಲ್ಲ ಸಾಂಗ್ ಎಲ್ಲ ಆಡ್ತಾ ಇದ್ರು. ಫ್ಯಾಮಿಲಿ ತುಂಬಾ ಎಂಜಾಯ್ ಮಾಡ್ತಾ ಇದ್ದೇವೆ ನೋಡಿ. ಹೊರಗಿನ ನೇಚರ್ ನೋಡಿ ತುಂಬ ಖುಷಿ ಪಟ್ಟೆವು. ಎಂತ ಗೊತ್ತುಂಟ ಫ್ರೆಂಡ್ಸ್, ಒಂದು ಜೋರು ಮಳೆ ಬಂತು. ರೋಡ್ ಕಾಣ್ತೇ ಇಲ್ಲ, ಫಾಗ್ ತುಂಬಿತ್ತು. ಸ್ವಲ್ಪ ಭಯ ಕೂಡ ಆಯಿತು. ಹಸ್ಬೆಂಡ್ ನಿಧಾನಕ್ಕೆ ಡ್ರೈವ್ ಮಾಡ್ತಾ ಇದ್ರು. ಕೊನೆಗೆ ಸ್ವಲ್ಪ ಮಳೆ ಕಡಿಮೆ ಆಯಿತು. ಫೈನಲ್ ಆಗಿ ಸಿರ್ಸಿಯ ಶ್ರೀ ಮಾರಿಕಾಂಬ ದೇವಸ್ಥಾನಕ್ಕೆ ರೀಚ್ ಆದೆವು. ಉತ್ತರ ಕನ್ನಡದ ಅತ್ಯಂತ ಪ್ರಸಿದ್ಧ ಮತ್ತು ಪುರಾತನ ಹಿಂದೂ ದೇವಾಲಯಗಳಲ್ಲಿ ಒಂದಾಗಿದೆ. ಈ ದೇವಾಲಯ ಉತ್ತರ ಕರ್ನಾಟಕದಲ್ಲಿದ್ದರೂ ಕೂಡ ಇದರ ಕೀರ್ತಿ ಸಂಪೂರ್ಣ ಕರ್ನಾಟಕವನ್ನೇ ಆವರಿಸಿಕೊಂಡಿದೆ. ಅಷ್ಟೇ ಅಲ್ಲ ಫ್ರೆಂಡ್ಸ್, ದೇಶ ವಿದೇಶಗಳಿಂದ ಭಕ್ತರು ದೇವರ ಆಶೀರ್ವಾದ ಪಡೆಯಲು ಇಲ್ಲಿಗೆ ಬರ್ತಾರೆ. 2 ವರ್ಷಗಳಿಗೊಮ್ಮೆ ಇಲ್ಲಿ ಜಾತ್ರೆ ನಡೆಯುತ್ತಾ ಇರುತ್ತದೆ. ಅದುವೇ ಇಲ್ಲಿನ ವಿಶೇಷತೆ ಅಂತ ಹೇಳ್ಬಹುದು. ಸರಿಯಾದ ಸಮಯಕ್ಕೆ ರೀಚ್ ಆದೆವು. ದೇವರ ಪೂಜೆಯನ್ನು ಮುಗಿಸಿ ಇಲ್ಲಿ ಎಲ್ಲ ಕಡೆ ಸುತ್ತಾಡಿಕೊಂಡು ಕಣ್ತುಂಬ ನೋಡಿ ಖುಷಿ ಪಟ್ಟೆವು. ಅನ್ನ ಸಂತರ್ಪಣೆ ಕೂಡ ಇತ್ತು. ದೇವರ ಪ್ರಸಾದವನ್ನು ಕೂಡ ಸೇವಿಸಿದೆವು. ದೇವರ ದರ್ಶನ ಮಾಡಿ ಮನಸ್ಸಿಗೆ ಒಂದು ಖುಷಿ ಆಯ್ತು ನೋಡಿ. ಹಾಗೂ ದೇವರ ಆಶೀರ್ವಾದದಿಂದ ಏನು ತೊಂದರೆ ಆಗಲಿಲ್ಲ ನಮಗೆ. ಎಲ್ಲ ಒಳ್ಳೆ ರೀತಿಯಲ್ಲಿ ಆಯಿತು. ಹೆಚ್ಚಿನ ಅಭಿಮಾನಿಗಳು ನಮ್ಮನ್ನು ನೋಡಿ ಫೇಸ್ಬುಕ್ನಲ್ಲಿ ಕಮೆಂಟ್ ಮಾಡ್ತಾ ಇದ್ರು, ಮೇಡಮ್ ನಿಮ್ಮನ್ನು ನಾವು ಸಿರ್ಸಿ ಟೆಂಪಲಲ್ಲಿ ನೋಡಿದ್ದೆವು,
ಹಾಗೂ ಮಾತಾಡಿಸಿಗೆ ತುಂಬ ಟ್ರೈ ಮಾಡಿದ್ದು, ಸೊ ಆಗಲಿಲ್ಲ ಅಂತೇಳಿ ತುಂಬ ಕಮೆಂಟ್ಸ್ ಈಗಲೂ ಬರ್ತಾನೆ ಉಂಟು. ನಮ್ಮದು ಊಟ ಎಲ್ಲ ಆಯಿತು, ಹಾಗೆ ಕುತ್ಕೊಂಡಿದ್ದೇವೆ. ಕುತ್ಕೊಂಡು ಮತ್ತೆ ಹೋಗುವ ಸ್ವಲ್ಪ ಹೊತ್ತಲ್ಲಿ ಅಂತ. ಇಲ್ಲಿ ದೇವಸ್ಥಾನದ ಪಕ್ಕದಲ್ಲಿ ಕಾಲ್ ಚೈನ್ ಎಲ್ಲ ಮಾರಾಟ ಮಾಡ್ತಿದ್ರು ಹೊರಗಡೆ. ನಾನು ನೋಡಿದೆ, ಅದನ್ನು ತುಂಬ ಚಂದ ಕಾಣ್ತಿತ್ತು. ಬೇರೆ ಬೇರೆ ವೆರೈಟಿ ಡಿಸೈನ್ ಅಲ್ಲಿ ಇತ್ತು. ಇದೆಲ್ಲ ನನಗೆ ತುಂಬ ಇಷ್ಟ. ಹಾಗೆ ಅವರು ಕೂಡ ನನ್ನ ನೋಡಿ, ಮೇಡಮ್ ಬನ್ನಿ ನಿಮ್ಮ ಕಾಲಿಗೆ ಹಾಕ್ತೇನೆ ಅಂತೇಳಿ ಬೇರೆ ಬೇರೆ ಚೈನನ್ನು ಹಾಕಿದ್ರು. ಇದು ನಿಮಗೆ ಚಂದ ಕಾಣ್ತದೆ ಮೇಡಮ್, ಇದು ತಕೊಳ್ಳಿ ಅಂತ ಹೇಳಿದ್ರು. ಒಂದು ಜೋಡಿ ಕಾಲ್ ಚೈನನ್ನು ಪರ್ಚೇಸಿಂಗ್ ಮಾಡಿದೆ. ಅದರ ಪಕ್ಕದಲ್ಲಿ ಬೇರೆ ಬೇರೆ ವೆರೈಟಿ ಹೂ ಮಾಲೆಗಳು ಕೂಡ ಇತ್ತು. ಅದನ್ನೆಲ್ಲ ನೋಡ್ತಾ ಇದ್ದೆವು. ಅಲ್ಲಿಂದ ಜ್ಯೂಸ್ ಕುಡಿಲಿಕ್ಕೆ ಹೋದೆವು ಸೀದಾ. ಜೋರು ಬಾಯಾರಿಕೆ ಕೂಡ ಆಗ್ತಿತ್ತು ನಮ್ಗೆಲ್ರಿಗೂ ಕೂಡ. ಅಂತೂ ಟೈಮ್ ಆದದೇ ಗೊತ್ತಾಗ್ಲಿಲ್ಲ ಫ್ರೆಂಡ್ಸ್. ಈವ್ನಿಂಗ್ ಟೀ ಕುಡಿಲಿಕ್ಕೆ ಈಗ ಬಂದಿದ್ದೀವಿ. ಮಸಾಲೆ ದೋಸೆ, ಪಲಾವ್ ಎಲ್ಲ ಒಳ್ಳೇದಿತ್ತು. ನಮ್ಮ ಮಕ್ಕಳಿಗೆ ಪಲಾವ್ ತುಂಬ ಇಷ್ಟ ಆಯ್ತಂತೆ. ಬೇರೆ ಊರಿನಲ್ಲಿ ಟೇಸ್ಟ್ ಬೇರೆ ಇರ್ತದಲ್ವಾ. ಊರು ಕೂಡ ತುಂಬ ಇಷ್ಟ ಆಯಿತು. ಇಲ್ಲಿ ಮಾವಿನ ಹಣ್ಣನ್ನು ಕೂಡ ತುಂಬ ಪರ್ಚೇಸ್ ಮಾಡಿದೆವು. ಇಲ್ಲಿನ ಮಾವಿನ ಹಣ್ಣಿನ ಟೇಸ್ಟೇ ಬೇರೆ. ಇನ್ನು ನಮ್ಮ ಪಯಣ ಮಂಗಳೂರಿಗೆ ಫ್ಯಾಮಿಲಿ ತುಂಬ ಎಂಜಾಯ್ ಮಾಡಿದೆವು. ನೋಡಿ ಫ್ರೆಂಡ್ಸ್, ನಾವೀಗ ಮಂಗಳೂರು ರೀಚ್ ಆದಷ್ಟೇ. ನೀವು ಟೈಮ್ ನೋಡ್ಬೋದು, ಅಲ್ಲಿ 11:34 ಆಯಿತು. ಮಮ್ಮಿ ಮಲಗಿದ್ದಾರೆ. ಹಾಗೆ ಈಗ ನಾವು ಮನೆಗೆ ಹೋಗುದು. ಮನೆಗೆ ರೀಚ್ ಆಗುವಾಗ ನೈಟ್ 12:30 ಆಗಿತ್ತು. ಟೋಟಲ್ ಆಗಿ ಇದೊಂದು ನಮ್ಮ ಲಾಂಗ್ ಜರ್ನಿ ಆಗಿತ್ತು. ಓಕೆ ಫ್ರೆಂಡ್ಸ್, ವಿಡಿಯೋ ತಮ್ಮೆಲ್ಲರಿಗೂ ಕೂಡ ಇಷ್ಟವಾಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೂ ಫಸ್ಟ್ ಟೈಮ್ ನಮ್ಮ ಚಾನೆಲ್ ನೋಡುವವರು ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.